ಮೆಟ್ರೋ ದರ ಹೆಚ್ಚಳ ವಿಚಾರ ಸಂಬಂಧವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಕಾರಣ ಹೀಗಂತ ಬಿಜೆಪಿಗರು ಆರೋಪ ಮಾಡುತ್ತಿದ್ದಾರೆ. ಮೆಟ್ರೋ ದರ ಹೆಚ್ಚಳ ವಿಚಾರ ಸಂಬಂಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಪ್ರೊಟೆಸ್ಟ್ಗೆ ಮುಂದಾಗಿದೆ. ದರ ಏರಿಕೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಅಂತ ಬಿಜೆಪಿಗರು ಆರೋಪ ಮಾಡುತ್ತಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ. ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರು ಬಿಜೆಪಿ ಶಾಸಕರು ಸಾಥ್ ನೀಡ್ತಾ ಇದ್ದಾರೆ. ಮೆಟ್ರೋ ದರ ನಿಗದಿ ಸಮಿತಿಯಲ್ಲಿನ ರಾಜ್ಯ ಸರ್ಕಾರದ ವಾದಕ್ಕೆ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಾದ ಜನರ ಮುಂದಿಡಲು ತೇಜಸ್ವಿ ಸೂರ್ಯ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಿಲುವನ್ನ ಖಂಡಿಸಿ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಬಿಜೆಪಿಯ ನಾಯಕರು. ರಾಜ್ಯದ ನಿಲುವನ್ನ ನಮೂದಿಸಿರುವಂಥದ್ದು ಕಪ್ಪು ಟಿ ಶರ್ಟ್ನ ಧರಿಸಿ ಈಗಾಗಲೇ ಪ್ರತಿಭಟನೆಗೆ ಸನ್ನದ್ಧರಾಗಿದ್ದಾರೆ. ದರ ನಿಗದಿ ಕಮಿಟಿ ಮುಂದೆ ವಾದವನ್ನು ಮಂಡಿಸಿದೆ ಈಗಾಗಲೇ ರಾಜ್ಯ ಸರ್ಕಾರ. ಇನ್ನು ರಾಜ್ಯ ಸರ್ಕಾರದ ನಿಲುವನ್ನು ಪ್ರಯಾಣಿಕರಿಗೆ ಮನದಟ್ಟು ಮಾಡಬೇಕು ಅಂತ ಹೇಳಿ ತೇಜಸ್ವಿ ಸೂರ್ಯ ನಿರ್ಧಾರ ಮಾಡಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಏನಿದು ಪ್ರತಿಭಟನೆ? ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಇದು? ಯಾವ ರೀತಿಯಾಗಿ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ? ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪ್ರತಿ ವರ್ಷ ಅಂದ್ರೆ ಕಳೆದ ವರ್ಷ 71% ಮೆಟ್ರೋ ದರ ಏರಿಕೆ ಆಯಿತು. ಅದಾದ ಬೆನ್ನಲ್ಲೇ ನಾಳೆಯಿಂದಲೂ ಕೂಡ 5% ಮೆಟ್ರೋ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಬಿಎಂಆರ್ಸಿಎಲ್ ಒಂದು ಪ್ರಕಟಣೆಯನ್ನ ಹೊರಡಿಸಿತ್ತು. ಈ ಒಂದು ಪ್ರಕಟಣೆಗೆ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಸಂಸದ ತೇಜಸ್ವಿ ಸೂರ್ಯ ಅವರು. ಆರ್ವಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಪ್ರತಿಭಟನೆ ಶುರುವಾಗುತ್ತೆ. ಪ್ರಮುಖವಾಗಿ ಅವರು ಕಪ್ಪು ಕಲರ್ ಟಿ ಶರ್ಟ್ ಅನ್ನ ಧರಿಸಿ ಬರ್ತಾರೆ. ಆ ಒಂದು ಕಪ್ಪು ಕಲರ್ ಟಿ ಶರ್ಟ್ ಮೇಲೆ ಈ ಒಂದು ಫೇರ್ ಹೈಕ್ ಬೇಡ ಅನ್ನುವಂತಹ ಒಂದು ಸ್ಲೋಗನ್ ಅನ್ನು ಕೂಡ ಹಾಕೊಂಡಿರ್ತಾರೆ. ಹಾಗೆ ಮಿಸ್ಟರ್ ಸಿಎಂ ಕಡ್ಬಿ ಡ್ರಾಮಾ ಅನ್ನುವಂತಹ ಅಕ್ಷರಗಳನ್ನ ಬರೆದಿರುವಂತಹ ಟಿ ಶರ್ಟ್ ಅನ್ನು ಅವರು ಧರಿಸಿ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನೇನು ಕೆಲವು ಹೊತ್ತಲ್ಲಿ ಅವರು ಈ ಒಂದು ಮೆಟ್ರೋ ಸ್ಟೇಷನ್ಗೆ ಬಂದು ಈ ಒಂದು ಮೆಟ್ರೋ ಸ್ಟೇಷನ್ ಮೂಲಕ ಪ್ರಯಾಣಿಕರ ಜೊತೆ ಕೆಲವೊಂದಿಷ್ಟು ಕಾಲ ಸಂವಾದವನ್ನು ನಡೆಸ್ತಾರೆ. ಈ ಒಂದು ಮೆಟ್ರೋ ದರ ಏರಿಕೆ ಆಗೋದ್ರಿಂದ ಆಗುವಂತಹ ಅನಾನುಕೂಲಗಳು ಏನು ಅನ್ನೋದ್ರ ಕುರಿತಾಗಿ, ಜೊತೆಗೆ ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮೆಟ್ರೋ ದರ ಏರಿಕೆ ಮಾಡ್ಲಿಕ್ಕೆ ಮುಂದಾಗಿದೆ ಅನ್ನೋದರ ಕುರಿತು ಇಲ್ಲಿ ಮನವರಿಕೆಯನ್ನ ಮಾಡ್ಲಿಕ್ಕೆ ಈಗ ಸಂಸದ ತೇಜಸ್ವಿ ಸೂರ್ಯ ಅವರು ಆರ್ವಿ ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ಕುಸುಮ, ಇದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ಸೋಮವಾರದಿಂದ ಯಾವುದೇ ರೀತಿ ಮೆಟ್ರೋ ದರ ಏರಿಕೆ ಆಗೋದಿಲ್ಲ, ನಾನು ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದೀನಿ ಅಂತ ಹೇಳಿ. ಆದ್ರೆ ಈಗ ಯಾವೊಂದು ಕಾರಣಕ್ಕೆ ಅವರು ಈ ರೀತಿಯ ಪ್ರತಿಭಟನೆ ಹಾಗೆ ಸಂವಾದವನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಈ ಒಂದು ಮೆಟ್ರೋ ದರ ಏರಿಕೆ ಏನಾಗತ್ತೆ ಅದು ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದು ಸಂಪೂರ್ಣವಾಗಿ ಇದರ ಮಾಹಿತಿ ತಿಳಿದಿರುತ್ತೆ. ಈ ಒಂದು ಏನು ದರ ಸಮಿತಿ ಏನಿರುತ್ತೆ ಆ ಒಂದು ದರ ಸಮಿತಿ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆನೆ ಈ ಒಂದು ದರ ನಿಗದಿಯನ್ನ ಮಾಡುವಂತದ್ದು. ಹೀಗಾಗಿ ಈ ಒಂದು ಪ್ರತಿಭಟನೆ ಆಗಿರ್ಬೋದು, ಸಂವಾದ ಆಗಿರ್ಬೋದು, ಯಾವೆಲ್ಲ ವಿಚಾರಗಳನ್ನ ಕೂಡಿರುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.